ಯಾವ ರೀತಿ ಚಳಿ ಆಗ್ತಿದೆ ಅಂದ್ರೆ ಆಲ್ರೆಡಿ ನೋಡ್ತಾ ಇರ್ಬೋದು ನನ್ನ ಕೈ ಯಾವ ರೀತಿ ನಡೀತಾ ಇದೆ ಅಂತ. ಸೊ ತುಂಬ ಅಂದ್ರೆ ತುಂಬ ಕಷ್ಟ ಆಗ್ತಿದೆ. ಸೊ ಲೆಟ್ಸ್ ಗೋ ಹಬೀಬಿ, ಕಮ್ ಟು ಸಿಕ್ಕಿಂ. ಸ್ನೋಫಾಲ್ ಆಲ್ರೆಡಿ ಜಾಸ್ತಿ ಆಯಿತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ಲೈಫಲ್ಲಿ ಯಾವತ್ತೂ ಕೂಡ ಈ ರೀತಿ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ನಾನು ನೋಡೇ ಇಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಕಸ್ಮಾತ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿ. ಕ್ಯಾ ಸಾಸ್ ನೈಸೆ ಇದೇನೋ ಕಪೂರ್ ಅಂತೆ, ಅಂದರೆ ನಿಮ್ಗೇನಾದರೂ ಉಸಿರಾಟ ತೊಂದರೆ ಆದರೆ ಸೊ ಇದನ್ನು ಕ್ಯಾರಿ ಮಾಡಿ. ಸೊ ನೋಡಿ ಈ ರೀತಿ ಇದೆ ಕಪೂರ್ ಅಂತ. ಯೂಟ್ಯೂಬಲ್ಲಿ ನಾರ್ಮಲಾಗಿ ಚೆಕ್ ಮಾಡೀನಿ. ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಹೇಳೋದು ಏಪ್ರಿಲ್ನಲ್ಲಿ ಸ್ನೋ ಜಾಸ್ತಿ ಇರಲ್ಲ. ಸೊ ಇದು ರೈನಿ ಸೀಸನು, ಜಾಸ್ತಿ ಮಳೆ ಇರುತ್ತೆ, ಸ್ನೋ ಸಿಗಲ್ಲ ಅಂತಲೇ ಹೇಳ್ತಾರೆ. ಸೊ ಇವತ್ತು ಸಿಕ್ಕಾಪಟ್ಟೆ ಸ್ನೋ ಇದೆ. ಆಲ್ರೆಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ಯಾರೆಲ್ಲ ಸಿಕ್ಕಿಂ ಟೂರ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಕಣ್ಣು ಮುಚ್ಕೊಂಡು ನೀವು ಟೂರ್ ಪ್ಲ್ಯಾನ್ ಮಾಡ್ಬೋದು. ಸೊ ಸ್ನೋ ವಿಷಯಕ್ಕೆ ಅಂತ ಬಂದರೆ ಸೊ ಖಂಡಿತ ಸ್ನೋ ಸಿಗುತ್ತೆ. ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ ಸಿಕ್ಕಿಂ ಪ್ರತಿಯೊಂದು ವಿಡಿಯೋ ನೋಡಿದರೆ ಮಾತ್ರ ಸೊ ನೀವು ಸಿಕ್ಕಿಂ ಬರಬೇಕು ಅಂದರೆ ಹೇಗೆಲ್ಲ ತಯಾರಿ ಮಾಡ್ಕೋಬೇಕು, ಇಲ್ಲಿ ಏನೆಲ್ಲ ನೋಡಬೇಕು ಅಂತ ಪ್ರತಿಯೊಂದು ಕೂಡ ವಿಷಯ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇಂಥ ಚಳಿಲಿ ಅದು ಸ್ನೋಫಾಲ್ ಆಗ್ತಾ ಇರುವ ಈ ಟೈಮಲ್ಲಿ ಸೊ ಬಿಸಿ ಬಿಸಿ ಚಹಾ ಕುಡಿಯೋದು ಒಂದು ರೀತಿ ಸ್ವರ್ಗ ಗುರು. ನೋಡ್ಬೋದು ನೀವು ಹಿಂದೆ ಪೂರ್ತಿ ಸ್ನೋಫಾಲ್ ಆಗ್ತಾ ಇದೆ. ಲೈಫಲ್ಲಿ ಒಂದು ಸಲ ಆದರೂ ಈ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕು. ಇಷ್ಟೊಂದು ಎಕ್ಸೈಟೆಡ್ ಯಾಕಾಗಿದ್ದೀನಿ ಅಂದರೆ ನಾನು ಯಾವತ್ತೂ ಕೂಡ ಸ್ನೋಫಾಲ್ ನೋಡಿಲ್ಲ. ಇದೇ ಫಸ್ಟ್ ಟೈಮ್, ಮೊದಲನೇ ಬಾರಿಗೆ ನಾನು ಈಗ ಬಂದಿರೋದು. ಸೊ ಅಷ್ಟೇ ಖುಷಿ ಆಗ್ತಿರೋದು ಅದಕ್ಕೇ ಈ ರೀತಿ. ಆರ್ಮಿ ಆಫೀಸರ್ದು ವಿಡಿಯೋ ಮಾಡೋದು ಅಥವಾ ರೂಲ್ಸ್ ಬ್ರೇಕ್ ಮಾಡೋದು ಸೊ ಇಲ್ಲೆಲ್ಲ ನಡೆಯಲ್ಲ. ಸಿಕ್ಕಿಮಲ್ಲಿ ರೂಲ್ಸ್ ಸಿಕ್ಕಾಪಟ್ಟೆ ಟೈಟ್ ಇಲ್ಲಿ. बहुत अच्छा लग रहा है. ಸೊ ಥಂಡಿ ಮೇ ಚಾಯ್ ಪೀನೆ ಕಾ ನೋಡ್ಬೋದು. ನಾವು ಹ್ಯಾಂಡ್ ಗ್ಲೌಸ್ ತೊಗೊಂಡಿಲ್ಲ. ಸೊ ರೆಂಟಲ್ಲಿ ಶೂ ಸಿಗುತ್ತೆ, ಅದನ್ನು ತೊಗೊಂಡಿಲ್ಲ. ಹಾಗೆ ಜಾಕೆಟ್ ಕೂಡ ಹಾಕ್ಕೊಂಡಿಲ್ಲ. ನಾರ್ಮಲಾಗಿ ಒಂದು ಟಿ ಶರ್ಟು ಸೊ ಅದ್ರ ಮೇಲೆ ಬಂದೆ. ಜಾಕೆಟ್ ತೊಗೋಬೇಕು ಅಂತ ಏನಿಲ್ಲ. ಸೊ ಅಷ್ಟೊಂದೇನು ಚಳಿ ಆಗಲ್ಲ ಇಲ್ಲಿ. ಆಲ್ರೆಡಿ ಸೊ ಇಲ್ಲಿ ಕಾಲಾಪತ್ತರಲ್ಲಿ 1 hour ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಸೊ ಇವಾಗ ಕಾಲಾಪತ್ತರಿಂದ ಸೊ ನಮ್ಮ ಪ್ರಯಾಣ ಎಲ್ಲಿಗಂದರೆ ಅದುವೇ ಗುರುದೋಮಾರ್ಗ್ ಲೇಕ್ಗೆ. ಸೊ ಆ್ಯಕ್ಚುಲಿ ಅದು ಕೂಡ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಲೆಟ್ಸ್ ಗೋ. ಸೊ ಫೈನಲಿ ಕಾಲಪತ್ರದಿಂದ ಇವಾಗ ನಾನು ಬಂದಿರೋದು ಎಲ್ಲಿ ಅಂದರೆ ಅದುವೇ ಗುರುದೋಮಾರ್ಗ್ ಲೇಕ್. ಸೊ ಇದು ಯಾವ ರೀತಿ ಇದೆ ಅಂತ ಸೊ ಬನ್ನಿ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಸಿಕ್ಕಿಂನಲ್ಲಿ ಅತಿ ಎತ್ತರವಾದ ಸ್ಥಳದಲ್ಲಿ ಇರುವ ಏಕೈಕ ಸರೋವರ ಅಂದರೆ ಅದುವೇ ಗುರುಡೊಂಗ್ಮಾರ್ ಸರೋವರ. ಸುಮಾರು 17,800 ಅಡಿ ಎತ್ತರದಲ್ಲಿದೆ ಇದು. ನೀವೇನಾದರೂ ನವೆಂಬರ್ ಮತ್ತು ಡಿಸೆಂಬರಲ್ಲಿ ಬಂದರೆ ಈ ಸರೋವರ ಪೂರ್ತಿ ಮಂಜುಗಡ್ಡೆಯಿಂದ ಗಟ್ಟಿಯಾಗಿರುತ್ತೆ. ಆದರೆ ಏಪ್ರಿಲಲ್ಲಿ ಬಂದಿರೋ ನನಗೆ ಇಲ್ಲಿನ ವಾತಾವರಣ ನೋಡಿ ಒಮ್ಮೆಲೆ ಶಾಕ್ ಆಯಿತು. ಇಲ್ಲಿ ಯಾವ ರೀತಿ ಗಾಳಿ ಬೀಸ್ತಾ ಇತ್ತು ಅಂದರೆ ನಿಲ್ಲಕ್ಕೂ ಕೂಡ ನನಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ನನ್ನ ಜೀವನದಲ್ಲಿ ಇಷ್ಟು ಚಳಿ ನನಗೆ ಯಾವತ್ತೂ ಕೂಡ ಆಗಿಲ್ಲ. ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಎಲ್ಲವೂ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ ಇಲ್ಲಿ ಹೇಗಿತ್ತು ಅಂತ. ಸರಿಯಾಗಿ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಗಾಳಿ ಶಬ್ದಕ್ಕೆ ಮಾತು ಕೂಡ ಮೈಕಲ್ಲಿ ಸರಿಯಾಗಿ ಕೇಳಿಸ್ಲಿಲ್ಲ. ಸಿಕ್ಕಾಪಟ್ಟೆ ಉಸಿರಾಟದ ತೊಂದರೆ ಕೂಡ ಆಗ್ತಾ ಇತ್ತು. ಹಾಗಾಗಿ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತಾಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಈ ಸರೋವರದ ವ್ಯೂ ಇದೆಯಲ್ಲ, ಜೀವನದಲ್ಲಿ ಒಮ್ಮೆಯಾದ್ರೂ ನಾರ್ತ್ ಸಿಕ್ಕಿಂನ ಲಾಚನ್ಹಳ್ಳಿಯ ಸಮೀಪ ಇರುವ ಈ ಗುರುಡೊಂಗ್ಮಾರ್ ಸರೋವರಕ್ಕೆ ಒಮ್ಮೆಯಾದ್ರೂ ಭೇಟಿ ಕೊಡೋದು ಮರಿಬೇಡಿ. ಸದ್ಯಕ್ಕೆ ಇವಾಗ ಇಲ್ಲಿ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ. ಸೊ ಗುರು
ಸಿಕ್ಕಾಪಟ್ಟೆ ಚಳಿ. ಕಾಲಪಟ್ಟರ ಮೇಲೆ ಸ್ನೋಫಾಲ್ ಆಗ್ತಾ ಇದ್ರು ಕೂಡ ಇಷ್ಟೊಂದು ಚಳಿ ಇರಲಿಲ್ಲ ಅಲ್ಲಿ. ಆದರೆ ಈಗ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ಚಳಿ. ನಾರ್ಮಲಾಗಿ ಚಿಕ್ಕ ಮಕ್ಕಳು ಇಲ್ಲಿ ಬರೋಕ್ಕಾಗೋದಿಲ್ಲ, ಹಾಗೆ ಉಸಿರಾಟ ತೊಂದರೆ ಕೂಡ ಸಿಕ್ಕಾಪಟ್ಟೆ ಆಗುತ್ತೆ ಇಲ್ಲಿ. ಯಾವ ರೀತಿ ಚಳಿ ಆಗ್ತಿದೆ ಅಂದರೆ ಆಲ್ರೆಡಿ ನೋಡ್ಬೋದು ಯಾವ ರೀತಿ ಇದೆ ಗಾಳಿ ಅಂತ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಯಾವ ರೀತಿ ಚಳಿ ಇದೆ ಅಂತ. ಸೊ ಗೊತ್ತಿಲ್ಲ ಇದೆಲ್ಲ ನೀರು ಎಲ್ಲಿ ಮಾಡ್ತೀನಿ ಅಂತ. ಸೊ ಬಹುಶಃ ಹಿಮಕರಿಗೆ ಬರ್ತಿರಬಹುದು. ಮಾತಾಡೋಕ್ಕೂ ಆಗ್ತಾ ಇಲ್ಲ. ಸರೋವರ ಇರೋದೇ ಆಲ್ಮೋಸ್ಟ್ ಚೀನಾದ ಗಡಿ ಹತ್ರ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಚೀನಾ ಬಾರ್ಡರ್ ಕೂಡ ನೋಡ್ಬೋದು. ಸೊ ನಾರ್ಮಲಾಗಿ ಡಿಸೆಂಬರ್ ಅಥವಾ ಜನವರಿ ಫೆಬ್ರವರಿಲಿ ಬಂದರೆ ಸೊ ಈ ಸರೋವರ ಪೂರ್ತಿ ಫ್ರೀಸ್ ಆಗಿರುತ್ತೆ, ಅಂದರೆ ಪೂರ್ತಿ ಇರುತ್ತೆ. ನೋಡ್ತಾ ಇರ್ಬೋದು ನನ್ನ ಕೈ ಯಾವ ರೀತಿ ನಡೀತಾ ಇದೆ ಅಂತ. ಜೀವನದಲ್ಲಿ ಚಳಿ ಅಂದರೆ ಗೊತ್ತು, ಬಟ್ ಈ ರೀತಿ ಗುರುಗಾಮಲ್ಲಿ ಬರಬೇಕು ಅಂತ ಅಂದ್ಕೊಂಡ್ರೆ ಸೊ ಇಷ್ಟು ಚಳಿ ಅಂತೂ ಖಂಡಿತ ಇಲ್ಲಿ ಇದೇ ಇರುತ್ತೆ. ಆದರೆ ಇಷ್ಟು ಹೈಟಲ್ಲಿ ಈ ರೀತಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಸರೋವರ ನೋಡೋಕ್ಕೆ ಸೊ ಪುಣ್ಯ ಮಾಡಿರಬೇಕು. ಸರಿಯಾಗಿ ಮಾತಾಡೋಕ್ಕೆ ಬಾಯಲ್ಲಿ ಮಾತು ಬರ್ತಾ ಇಲ್ಲ. अभी बोलना बाकी है लेकिन बोला भी नहीं, मुँह से नहीं निकल रहा है. माताड़ा को आता ही रहा. कैसे लग रहा है आपको? बहुत ऐसे चल रहा पहली बार देखिए आपको मजा आ रहा है. ಸೊ ಜೀವನದಲ್ಲಿ ಯಾವತ್ತೂ ಕೂಡ ಈ ರೀತಿ ಚಳಿ ನೋಡಿಲ್ಲ. ಸೊ ಮೊದಲನೇ ಬಾರಿ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಸರಿಯಾಗಿ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. ಸೊ ನೋಡ್ಬೋದು ಕೈಯೆಲ್ಲ ಯಾವ ರೀತಿ ಆಗ್ತಾಯಿದೆ ಅಂತ. ಅಷ್ಟೊಂದು ಮೇಲ್ಗಡೆ ಹೋದ್ಮೇಲೆ ಸ್ನೋ ಅಲ್ಲಿ ಅಷ್ಟೊಂದು ಆಟ ಆಡಿದಾಗಲೂ ಕೂಡ ಇಷ್ಟೊಂದು ಚಳಿ ಆಗಿಲ್ಲ. ಇನ್ನು ನೀರೆಷ್ಟು ಕೋಲ್ಡ್ ಇರ್ಬೋದು ಅಂತ ಒಂದು ಅಂದಾಜಂತೂ ಆಗ್ತಾಯಿತ್ತು ನನಗೆ. ಸೊ ಇವಾಗ ಹೋಗಬೇಕು. ಎಷ್ಟು ಗುರುದ್ವಾಮರ್ ಲೇಕ್ ಹೋಗಿ ಮಾಹಿತಿ. ಇವಾಗ ಇಲ್ಲಿಂದ ವಾಪಸ್ ಲಾಚನ್ ಹೋಗಬೇಕು. ಲಾಚನ್ ಹೋಗ್ಬಿಟ್ಟು ಸೊ ಮುಂದೆ ಹೇಗಿರುತ್ತೆ ಪ್ರೊಸೆಸ್ ಅಂತ ಅದನ್ನು ಕೂಡ ಸೊ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಈ ಜಾಗದಲ್ಲೂ ಕೂಡ ಸ್ನೋಫಾಲ್ ಆಗ್ತಾ ಇದೆ. ಗುರುದ್ವಾಮರ್ ಲೇಕಿಂದ ವಾಪಸ್ ನಾವು ಹೋಗಬೇಕಾದ್ರೂ ಕೂಡ ಈ ಜಾಗದಲ್ಲೂ ಸ್ನೋಫಾಲನ್ನು ನೋಡ್ಬೋದು. ಏನು ಗಾಡೀಲಿ ಕೂತಿದ್ದೀವಲ್ವಾ, ಯಾರ್ದು ಕೂಡ ಆರೋಗ್ಯ ಅಷ್ಟೊಂದು ಸರಿ ಇಲ್ಲ. ಸೊ ಒಬ್ಬರಿಗೆ ಹುಷಾರಿಲ್ಲ, ಇನ್ನೊಬ್ಬರಿಗೆ ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಒಂದಲ್ಲ ಒಂದು ತೊಂದರೆ ಆಗ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಸ್ನೋಫಾಲ್ ಯಾವ ರೀತಿ ಆಗ್ತಿದೆ ಅಂತ. ಚಳಿ ಕೂಡ ಸಿಕ್ಕಾಪಟ್ಟೆ ಇದೆ. ಲೈಫ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದನ್ನು. ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾ ಇದೆ. ಕಾಲಪತ್ರದಲ್ಲಿ ಎಷ್ಟು ಸ್ನೋಫಾಲ್ ಇತ್ತು ಸೊ ಇವಾಗ ಕೂಡ ಅಷ್ಟೇ ಇದೆ. ಸೊ ಒಂದು ರೀತಿ ಬೆಸ್ಟ್ ವ್ಯೂ ಅಂತ ಹೇಳ್ಬೋದು. ಇದು ಗುರುದ್ವಾಮರ್ ಲೇಕಿಂದ ವಾಪಸ್ ನಾವು ಲಾಚನ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಹೋಗ್ತಾ ಇರೋದು ಲಾಚನಿಂದ ಅಲ್ಲಿಂದ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಸೊ ವಾಪಸ್ ಲಾಚನ್ಗೆ ಹೋಗಬೇಕು. ಸೊ ನಿಮಗೆ ಮತ್ತೆ ಲಾಚನ್ಗೆ ಸಿಗ್ತೀನಿ.
ಹೋಗ್ತಿರೋದು ಲಾಚುಂಗ್. ಆಲ್ರೆಡಿ ಟೈಮ್ ಇವಾಗ 8 ಗಂಟೆ, ಆದರೆ ಅಲ್ಲಿ ಸೊ ಮೇಲ್ಗಡೆ ಆಕ್ಸಿಜನ್ ಸರಿಯಾಗಿ ಇಲ್ಲದೆ ಇರೋ ಕಾರಣ ಸ್ವಲ್ಪ ಆರೋಗ್ಯ ಕೂಡ ಅಷ್ಟೊಂದು ಸರಿಯಾಗಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ ಲಾಚಿಂಗ್ ಹೋಗ್ತಾ ಇದ್ದೀವಿ. ಲಾಚಿಂಗ್ ಹೋಗ್ಬಿಟ್ಟು ಸುಮಾರು 9 ಗಂಟೆಯಿಂದ ಅಥವಾ 10 ಗಂಟೆಗೆ ಅಲ್ಲಿ ತಲುಪಿದ ಮೇಲೆ ಅಲ್ಲಿ ಡಿನ್ನರ್ ಮಾಡಿಬಿಟ್ಟು ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಹೋಗ್ತಾ ಇರೋದು 0 ಪಾಯಿಂಟ್ಗೆ. ಸೊ ನಿನ್ನೆ ಲಾಚಿನಿಂದ ರಾತ್ರಿ 10 ಗಂಟೆಗೆ ಲಾಚಿಂಗ್ ಬಂದ್ವಿ. ಲಾಚಿಂಗ್ ಬಂದುಬಿಟ್ಟು ಸೊ ಹಿಂದೆ ನೋಡ್ತಾ ಇರ್ಬೋದು, ಇಲ್ಲಿಯೇ ನಾವು ಸ್ಟೇ ಆಗಿದ್ದು. ಸೊ ನಾವು ಸ್ಟೇ ಆಗಿರುವಂಥ ಈ ರೂಮ್ ಮುಂದೆ ವ್ಯೂ ಹೇಗಿದೆ ಅಂತ ನೋಡಿ. ಮೇಲ್ಗಡೆ ಪೂರ್ತಿ ಸ್ನೋಫಾಲ್ ಆಗುತ್ತೆ. ಆ ಸ್ನೋಫಾಲ್ ಕರಗಿ ಅಲ್ಲಿ ನೀರಾಗಿ ಆ ರೀತಿ ಹರಿತಾ ಇದೆ. ಆ್ಯಕ್ಚುಲಿ ರೂಮ್ ಅಂತೂ ಅಷ್ಟೊಂದು ಸರಿ ಇರಲಿಲ್ಲ. ಸೊ ಮೇನ್ ನಮಗೆ ಪ್ರಾಬ್ಲಮ್ ಆಗಿದ್ದು ಏನಂದರೆ ಅದುವೇ ಕರೆಂಟ್. ಸೊ ಲಾಚಲ್ಲಂತೂ ಕರೆಂಟ್ ಇಲ್ಲ, ಸೊ ಲಾಚಿಂಗಲ್ಲೂ ಕೂಡ ಕರೆಂಟ್ ಇಲ್ಲ. ಸೊ ಮೇನ್ ಪ್ರಾಬ್ಲಮ್ ಆಗಿದ್ದು ನಮ್ಗೆ ಅದೇ. ಯಾಕಂದರೆ ನಿನ್ನೆ ಹೇಗೋ ಪವರ್ ಬ್ಯಾಂಕ್ ಇತ್ತು, ಅದರಿಂದ ಸೊ ಐಫೋನ್ ಚಾರ್ಜ್ ಮಾಡಿ ಶೂಟ್ ಮಾಡಿದೆ. ಬಟ್ ಇವತ್ತು ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಆ್ಯಕ್ಚುಲಿ ಫೋನಲ್ಲಿ ಸ್ವಲ್ಪನೂ ಚಾರ್ಜ್ ಇಲ್ಲ, ಒಂದು ಸ್ವಲ್ಪ ಇದೆ, ಅದರಲ್ಲಿ ಇವಾಗ ಶೂಟ್ ಮಾಡ್ತಾ ಇರೋದು. ನೈಟ್ ನಾವು ಲೇಟಾಗಿ ಬಂದ್ವಿ ಅಂತ ನಾರ್ಮಲಾಗಿ ರೈಸು ಸಾಂಬಾರು ಸೊ ಇಷ್ಟೇ ಕೊಟ್ಟರು. ಫುಡ್ ಕೂಡ ಅಷ್ಟೊಂದು ಸರಿ ಕೊಡಲಿಲ್ಲ. ನಿನ್ನೆ ಬೆಳಿಗ್ಗೆ ಕೂಡ ನಾವು ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಜಾಮ್ ಅಷ್ಟೇ ತಿಂದಿರೋದು. ಇವತ್ತು ಕೂಡ ನಾವು ಬ್ರೇಕ್ಫಾಸ್ಟಲ್ಲಿ ತಿಂದಿರೋದು ಬ್ರೆಡ್ ಜಾಮ್ ಅಷ್ಟೇ. ಇವಾಗ ನಮ್ಮ ಡೆಸ್ಟಿನೇಷನ್ಗೆ ಹೋಗಿ ಅಲ್ಲಿ ಹೇಗಿರುತ್ತೆ ಸೊ ಆ ಪ್ಲೇಸ್ ಕೂಡ ಆದಷ್ಟು ಹೇಗೋ ಫೋನ್ ಚಾರ್ಜ್ ಮಾಡಿ ನಾನು ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತು ಬೆಳಗ್ಗೆ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೋಗ್ತಾ ಇದ್ದೀವಿ. ಆಲ್ರೆಡಿ ಸೊ ನಮ್ಮ ಗಾಡೀಲಿ ಇದ್ದಂಥ 9 ಜನರಲ್ಲಿ ಸೊ ಇಬ್ಬರು ಅಲ್ಲೇ ರೂಮಲ್ಲಿ ಮಲ್ಕೊಂಡ್ರು. ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಆಕ್ಸಿಜನ್ ಪ್ರಾಬ್ಲಮ್ ತುಂಬ ಅಂದರೆ ತುಂಬ. ಸೊ ಅವ್ರು ಬರಲ್ಲ ಅಂತ ಹೇಳಿಬಿಟ್ರು, ಅವರನ್ನು ಅಲ್ಲೇ ಬಿಟ್ಟು ಇವಾಗ ಬಾಕಿ 7 ಜನ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಆಲ್ರೆಡಿ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟಿ ಅಂದರೆ ಸಿಕ್ಕಾಪಟ್ಟಿ ಸ್ನೋಫಾಲ್ ಆಗ್ತಾ ಇದೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಒಂದು ರೀತಿ ಇದು ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಸೊ ಅಷ್ಟೇ ಡೇಂಜರ್ ಕೂಡ, ಯಾಕಂದರೆ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗುತ್ತೆ ಇಲ್ಲಿ. ಸೊ ಇವಾಗ ನಾವು ಹೋಗ್ತಾ ಇರುವಂಥ ಆ ಒಂದು ಡೆಸ್ಟಿನೇಷನ್ ಪ್ಲೇಸ್ ಯಾವುದು ಅಂದರೆ ಅದುವೇ ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ನಾರ್ತ್ ಸಿಕ್ಕಿಮಲ್ಲಿ ಇರುವಂಥ 0 ಪಾಯಿಂಟ್.